ಈಗ ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ತರ ಮಾಡೋಣ. ಓ, ಇಬ್ರು ರೂಮ್ ಮೇಟ್ಸ್ ಆಗಿರ್ತಾರಲ್ಲ, ಸೊ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಕೋಪ ಬರೋದು? ಕೋಪ ಕೋಪ ನಾನು ನನ್ನ ರೂಮ್ಮೇಟ್ಸ್ ಮೇಲೆ ಎಲ್ಲ ನಾನು ಫ್ರೆಂಡ್ಸ್ ಮೇಲೆ ಎಲ್ಲ ಕೋಪ ಮಾಡ್ಕೊಳಕ್ ಹೋಗಲ್ಲ. ಈಗ ನನ್ನ ಪಾರ್ಟ್ನರ್, ನನ್ನ ರೂಮ್ಮೇಟ್ನೇ ಪಾರ್ಟ್ನರ್ ಆಗೋನೆ, ಅವನ ಮೇಲೆ ಕೋಪ ಮಾಡ್ಕೊಂತೀನಿ, ಅವ್ನು ನನ್ನ ಕೋಪ ಮಾಡ್ಕೊಂತ. ಪಾರ್ಟ್ನರ್ ಆಗಿರೋದಕ್ಕೆ ಮುಂಚೆ ಏನು ಮಾಡ್ಕೊಂತ ಇರ್ಲಿಲ್ಲ. ಬಿಸ್ನೆಸ್ ಅಂತ ಬಂದಾಗ ಮೋಸ್ಟ್ಲಿ ಆ ಕೋಪ ಬರೋದು ಅನ್ಸುತ್ತೆ. ನಾವು ಯಾವತ್ತಿನ ಕೋಪ ಅಂತಂದ್ರೆ ಆತರ ಅಂತಲ್ಲ, ಇಬ್ರಿಗೆ ಇರೋದು ಕೋಪ ಜಾಸ್ತಿ. ಯಾರಿಗೆ ಕೋಪ ಜಾಸ್ತಿ ಅಂತ? ಕೋಪ ಅಂದ್ರೆ ಮಾಡ್ಕೊಳ್ಳುವಂಥದ್ದು ಮೋಸ್ಟ್ಲಿ ಅವನಿಗೆ ಇರ್ಬೇಕೇನೋ, ನನಗೆ ಅಂತಾನೆ ಅನ್ಸುತ್ತೆ. ಸ್ವಲ್ಪ ಅನ್ಸುತ್ತೆ. ಅವ್ನು ಚಿಲ್ಲಾಗಿರ್ತಾನ ಅವನು ಆಲ್ಮೋಸ್ಟ್. ಯಾರು ತುಂಬಾ ಎಕ್ಸ್ಪ್ರೆಸಿವ್? ನಾನೇ. ನೀವೇ? ಅವನು ಫಸ್ಟ್ ಡೌಟ್ ಕೇಳ್ಕೊಂತಾನೆ, ಯಾವಾಗ್ಲೂ ಡೌಟ್ಸ್ ಇರುತ್ತೆ ಅವನಿಗೆ. ಅದಾದ್ಮೇಲೆ ಅವನು ಎಕ್ಸ್ಪ್ರೆಸ್ ಮಾಡೋದು. ಸೊ ಫಸ್ಟೇ ನಾನು ಎಕ್ಸ್ಪ್ರೆಸ್ ಮಾಡ್ಬಿಡ್ತೀನಿ, ಅದಾದ್ಮೇಲೆ ದುಡ್ಡು ಖರ್ಚು ಮಾಡ್ತಿದ್ದಾರೆ ಜಾಸ್ತಿ. ಓ, ಅದು ಅಂದ್ರೆ ಎಲ್ಲ ಒಟ್ಟಿಗೆ ಅಂತ ಬಂದಾಗ ಎಲ್ಲ ಈಕ್ವಲ್ ಆಗೇ ಮಾಡ್ಕೊಂತ ಇದ್ವಿ. ಮೋಸ್ಟ್ಲಿ ಅವನು ಮುಂಚೆಯಿಂದನೇ ಅವನು ಜಾಸ್ತಿ ಖರ್ಚು ಮಾಡ್ತಾ ಇದ್ದ ಅನ್ಸುತ್ತೆ. ಅಂದ್ರೆ ಅವನಿಗೆ ಅವ್ನು ಖರ್ಚು ಮಾಡ್ಕೊಂತ. ಓ, ನೀವೇನು ಸಮಾಜ ಸೇವೆ ಮಾಡ್ತಿದ್ರ? ಇಲ್ಲ ಅಂದ್ರೆ ನೀನ್ ಜಾಸ್ತಿ ನಿನಗ್ ಮಾಡ್ಕಂತ ಇದ್ದೆ ಅಂತ. ಇಲ್ಲ, ಆ ಇದ್ರಲ್ಲಿ ಅವನು ಮಾಡ್ಕೊತಾನೆ. ನಾನು ಸೆಲ್ಫ್ ಕೇರ್ಗಳು, ಒಂದು ಮೇಕಪ್ ಕಿಟ್ಗಳು ಅದೆಲ್ಲ ನೋಡಿದ್ರೆ ಹೆವಿ ಎಕ್ಸ್ಪೆನ್ಸಿವ್ ತಗೋತಾನೆ. ಅದೇನು ಕಮ್ಮಿ ಇಲ್ಲ. ಅದು ಸೆಲ್ಫ್ ಕೇರ್ಗಳು ಮಾಡ್ಬೇಕು ಅಂದ್ರೆ ಅದು ಬೇಕು ಆರ್ಟಿಸ್ಟ್ಗೆ. ಸೊ ಹಂಗಂಗ್ ಮಾಡ್ಕೊತಾನೆ. ಸರ್ಪ್ರೈಸ್ ಕೊಡುವಂಥದ್ದು ಯಾರು ಜಾಸ್ತಿ? ಅಲ್ಲ, ನೀವು ಕೇಳ್ತಿರೋದು ಹೆಂಗಿದೆ ಅಂತಂದ್ರೆ ನಾ ಇಬ್ರು ಡೇಟ್ ಮಾಡ್ತಾ ಇದ್ದೀವಿ, ಗಂಡ ಹೆಂಡತಿ ಪ್ರಶ್ನೆ ಕೇಳಲ್ಲ. ಈಗ ಫ್ರೆಂಡ್ ಅಂತಂದ್ಮೇಲೆ ಇರುತ್ತಲ್ಲ ಸರ್ಪ್ರೈಸ್, ಮಚ್ಚ ಈ ಬರ್ತ್ಡೇಗೆ ಏನಾದ್ರು ಒಂದು ಸರ್ಪ್ರೈಸ್ ಕೊಡ್ಬೇಕು, ಹಂಗೆ ಹಿಂಗೆ ಆತರ ಎಲ್ಲ ಇರುತ್ತಲ್ಲ. ಅದೆಲ್ಲ ಪ್ಲಾನ್ ಮಾಡಷ್ಟು ಅವ್ನ ಟೈಮ್ ಇಲ್ಲ. ಅವ್ನ ಏನಾದ್ರು ಅವ್ರ ಗರ್ಲ್ ಫ್ರೆಂಡ್ ಗಳು ಇದ್ರೆ ಮಾತ್ರ ಆತರ ಮಾಡ್ತಾನೆ ಅದೆಲ್ಲ ಪ್ಲಾನಿಂಗ್. ಇದ್ರೆ ಆಯ್ತಾ? ಇಲ್ವಾ? ಇದ್ರೆ ಇದಾರೆ ಇಲ್ವಾ? ಇಲ್ಲ ಪಕ್ಕ. ನಿಮಗೆ? ನನಗೆ ನಂದು ಓಪನ್ ಬುಕ್. ನಂದು ಇಷ್ಟಲ್ಲಿ ಯಾರ್ ಬೇಕಾದ್ರೆ ಬಂದು ಬರ್ದು ಅದೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗೋದು ಆರಾಮ. ಅಂದ್ರೆ ಇಂಡೈರೆಕ್ಟ್ಲಿ ಬನ್ನಿ ಜನರೇ ಅಂತಿದ್ದಾರೆ. ಬಂದು ಬರ್ದು ಹೋಗ್ಬಿಡ್ಬೋದು, ರಿಜಿಸ್ಟ್ರೇಟ್ ಮಾಡ್ಕೋಬಹುದು. ಎಸ್, ನೀವು ಅವ್ರಿಗೆ ಏನೋ ಗಿಫ್ಟ್ ಕೊಟ್ಟಿರುವಂತದ್ದು? ನನ್ ಮಗ ಕೊಟ್ಟಿಲ್ಲ, ಈ ಕಂಜೂಸ್ ನನ್ ಮಗ. ಅವನು ಏನ್ ಕೊಟ್ಟಿದ್ಯಾ ಗುರು? ಅದೇ ಪ್ರಶ್ನೆ ನನಗ್ ಕೇಳಿ. ಏನ್ ಕೊಟ್ಟಿದ್ರು? ನನ್ ಮಗ ಏನ್ ಕೊಡ್ತಾವ? ಏನು ಕೊಟ್ಟಿಲ್ಲ ಗಿಫ್ಟ್ ಅಷ್ಟೇ. ಮುಂದೆ ಕೊಟ್ಟಿಲ್ವಾ? ಅಲ್ಲ, ಈಗ ನಿಮ್ಗೂ ಫ್ಯಾನ್ಸ್ ಕಡೆಯಿಂದ ಬಂದಿದೆ, ನಿಮ್ಗೂ ಫ್ಯಾನ್ಸ್ ಕಡೆಯಿಂದ ಬಂದಾಗ ಮಚ್ಚ ಇದು ಚೆನ್ನಾಗಿದೆ ನಂಗೆ ಕೊಡ್ತೀಯ ಅಂತ ಕೇಳಿದಾಗ ಅಟ್ಲೀಸ್ಟ್ ಅದೇನೋ ಇಲ್ಲ. ಇಬ್ರು ವಾರ್ಡ್ರೋಬ್ ತುಂಬಿಸ್ಕೊಳ್ಳೋ ಕೆಲಸ ಮಾಡಿದೀವಿ ಬಿಟ್ರೆ ಗಿಫ್ಟ್ ಎಲ್ಲ ಏನಕ್ಕೆ? ನಾನೇ ಒಂದ್ ಒಳ್ಳೆ ಗಿಫ್ಟ್, ನನ್ಗಿಂತ ಗಿಫ್ಟ್ ಬೇಕಾ? ಕಾಣಿಸ್ತಿದೆ ಕಣ. ಇಲ್ಲ, ಗಿಫ್ಟ್ ಅಂತಂದ್ರೆ ಏನಿಲ್ಲ, ಬಟ್ ಏನೇನ್ ಯೂಸ್ ಮಾಡ್ತಾರ ಎಲ್ಲ ಶೇರ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ವಿ. ನಂದು ಒಂದ್ ಯಾವ್ದೋ ಒಂದ್ ಪ್ರಾಡಕ್ಟ್ ಇನ್ಮ ಯೂಸ್ ಮಾಡ್ತಿದ್ವಿ. ನಾನು ಒಂದು ವ್ಯಾಸ್ಲಿನ್ ಯಾವ್ದೋ ಇಟ್ಕೊಂಡಿದ್ದೆ ಗುರು ನಿಂದು, ನನ್ನ ಹತ್ರ ಇನ್ನ ಲಿಪ್ ಕೇರ್ ಯಾವ್ದೋ ಇತ್ತು. ಸೊ ಅಷ್ಟೇ, ಶೇರಿಂಗ್ ಇದೆ ಬಟ್ ಗಿಫ್ಟಿಂಗ್ ಇಲ್ಲ. ಈ ಶೂಟಿಂಗ್ ಎಲ್ಲ ನಿಮ್ ಡ್ರೆಸ್ ಅವ್ರು ಹಾಕೊಂಡ, ಅವ್ರ ಡ್ರೆಸ್ ಅದನ್ನ ನಾನು ಮಾಡಿದೀನಿ, ಅವ್ನು ಮಾಡಿದ್ದಾನೆ. ಆಗುತ್ತಾ ಸೈಜು? ಆಗುತ್ತೆ. ನಂದು ಫಾರ್ಮಲ್ಸ್ ಇತ್ತು, ಅವನೊಂದು ಸೀರಿಯಲ್ ಜಿ ಅದ್ ಮಾಡ್ಕೊಂಡಲ್ಲ, ಅದ್ ಮಾಡ್ಬೇಕಾರೆ ಇಬ್ರು ಶೇರ್ ಮಾಡಿದ್ವಿ. ಅವಂದು ನಾನು ಹಾಕೊಂಡ್ ಹೋಗಿದ್ದೆ. ಏನಾದ್ರು ಇವೆಂಟ್ ಹೋಗ್ಬೇಕಾದ್ರೆ ಒಂದು ಫಸ್ಟ್ ಆಗ್ಲೇ ಹೇಳಿದ್ನಲ್ಲ, ಕನ್ಫ್ಯೂಷನ್ ಜಾಸ್ತಿ. ಯಾವ್ದು ಹಾಕೊಳ್ಳಿ ಅಂತ ಹೇಳ್ತಾರೆ, ತಗೊಳ್ಳಿ ಯಾವ್ದಾರ ಆತರ. ಸುಮಾರು ಆಗಿರುತ್ತೆ. ಶೂಸ್ ಅಂತ ಮಾಡಿದ್ವಿ. ಇದು ಶೂಟಿಂಗ್ ಅಂತೂ ತುಂಬಾ ಶೇರ್ ಮಾಡ್ಕೊಂಡು ಹೋಗಿ. ಅಲ್ಲ, ನಿಮ್ಗೆ ಗೊತ್ತಾಗ್ತಿರ್ಲಿಲ್ಲ ಓ ಇದು ಹಾಕೊಂಡ್ ಹೋಗಿದ್ದಾನೆ ನಮ್ದೇ ಅಂತ ಹೇಳ್ಬಿಟ್ಟು ಆತರ? ಅಲ್ಲ, ಹೇಳ್ಬಿಟ್ಟೆ ಮಾಡ್ತಾ ಇದ್ದಿದ್ದು. ಹಂಗೆಲ್ಲ ಹೇಳ್ದೆ ಮಾಡಕ್ ಆಯ್ತದ? ಅಯ್ಯೋಯ್ಯೋ, ಮಾಡ್ಬೇಕು. ಹೇಳ್ದೆ ಮಾಡೋದು ಬೇರೆದಿದೆ. ಆದ್ರೆ ಬಟ್ಟೆ ವಿಷಯದಲ್ಲಿ ಪಾಸಿಟಿವ್ ಬಟ್ಟೆ ವಿಷಯದಲ್ಲಿ. ಹೌದಾ? ನಂಗೆ ಅದೇನೋ ನನ್ ಬಟ್ಟೆ ಯಾರು ಎತ್ಕೊಬಿಟ್ರೆ ಕೊಟ್ಬಿಡ್ತೀನಿ, ಅದೇ ಉರ್ಕೊಂಡಿರ್ತೀನಿ ಒಳಗಡೆ. ಮತ್ತೆ ಹೆಂಗ್ ಕೊಡ್ತಿರ ಇವಾಗ? ನೀವ್ ಕೇಳ್ಬೇಕು. ಈಗ ಆಕ್ಚುಲಿ ಅವಾಗೆಲ್ಲ ಅಷ್ಟೊಂದೆಲ್ಲ ಕೊಡ್ತಿದ್ರಲ್ಲ, ಸೀರಿಯಲ್ಗೆಲ್ಲ ತಗೊಂಡು ಫಾರ್ಮನ್ಸ್ ಅದು ಇದೆಲ್ಲ, ಎಷ್ಟು ಹೊಟ್ಟೆ ಉರ್ಕೊಂಡಿರ್ಬಾರ್ದು ಅಂತ. ಅಲ್ಲ, ಹೊಟ್ಟೆ ಉರ್ದಿರುತ್ತೆ, ಬೈಕಂಡೆ ಕೊಡ್ತಿದ್ದು. ಈ ನನ್ ಮಗಂದು ಬೈಸಿಪ್ಸ್ ಬೇರೆ ಹಿಂಗಿಂತ ಎಲ್ಲ ಎಕ್ಸ್ಪ್ಯಾಂಡ್ ಆಗ್ಬಿಡೋದು ನನಗೆ. ಸೊ ಹಂಗೆ ಬೈಕಂಡ್ ಯೂಸ್ ಮಾಡ್ತಾ ಇದ್ದೆ. ಏನ್ ಮಾಡಕ್ ಆಗ್ತಿಲ್ಲ. ಆಮೇಲೆ ಜಲಸಿಲ್ ಕುಡ್ದು ತಣ್ಣೆ ಎಸ್, ಫೈನಲಿ ಈ ಸ್ಟೇಜಿಗೆ ಬಂದಿದ್ದೀರಾ. ವಾಟ್ ನೆಕ್ಸ್ಟ್ ಅಂತಂದ್ರೆ ಏನ್ ಕಾಣ್ತಿದೆ ನಿಮ್ಮಿಬ್ಬರ ಲೈಫ್ ಅಲ್ಲಿ ಅಂತ?
ಸಹಜ ಅಂದ್ರೆ ಇಬ್ರು ಜರ್ನಿ ಒಂದೇ ಇದೆ ಅಂತ ಅನ್ಸುತ್ತೆ ನನಗೆ. ಅಂದ್ರೆ ಕಾರ್ತಿಕ್ ನನ್ನಲ್ಲಿ ಅವನು ನೋಡ್ತೀನಿ, ಅಥವಾ ಅವನಲ್ಲಿ ನಾನು ನೋಡ್ಕೋತೀನಿ. ಅದು ಗೊತ್ತಿಲ್ಲ, ಮೋಸ್ಟ್ಲಿ ಅವನು ಸೀರಿಯಲ್ ಹಿಂಗ್ ಬಂದ, ಅದಾದ್ಮೇಲೆ ಅವನು ತೆಲುಗುಗ್ ಬಂದಿದ್ದಾನೆ, ತೆಲುಗು ಮಾಡಿದ್ದಾನೆ, ಸಿನಿಮಾ ಮಾಡಿದ್ದಾನೆ. ನಮಗೂ ಸಿನಿಮಾ ಮಾಡ್ಬೇಕು ಅನ್ನೋದೇ ಕನ್ಸು ಇಬ್ರಿಗೂ ಇರೋದು. ಅಂಡ್ ಫೈನಾನ್ಷಿಯಲಿ ಇಬ್ರು ಒಂದೇ ಸ್ಟ್ರಗಲ್ ಅನುಭವಿಸಿದೀವಿ. ಅಂಡ್ ಫ್ಯಾಮಿಲಿ ವೈಸ್ ನೋಡ್ಬೇಕಾದ್ರೂ ನಾನು ಅವ್ರ ತಂಗಿ ಮದ್ವೆನ ನಿಂತ್ಕೊಂಡಿರೋದು, ಇದನ್ನ ಸ್ಟ್ರಗಲ್ ನಾನು ನೋಡಿದೀನಿ. ಅವ್ರ ತಂದೆನ ಅವ್ನು ಕಳ್ಕೊಂಡಾಗ ಅವನು ನಾನು ನೋಡಿದೀನಿ. ಯಾಕಂದ್ರೆ ನಂಗೆ ಅಂಕಲ್ ತುಂಬಾ ಇಷ್ಟ. ನಮ್ಮಪ್ಪ ಒಂಥರ ಇಂಟ್ರೋವರ್ಟ್ ಅದೇ, ಅವ್ರ ಅಪ್ಪ ಫುಲ್ ಎಕ್ಸ್ಟ್ರೋವರ್ಟ್. ಎಂತ ಚಿಲ್ಲಿಂಗ್ ಪರ್ಸನ್ ಅಂತಂದ್ರೆ ಅವರು. ಇವನೇನಿದಾನ ಅವ್ರ ಟ್ರಿಬಲ್ ಇದ್ರು ಒಂಥರ ಮಜಾ ಅವ್ರ ಜೊತೆ ಮಾತಾಡ್ಸೋದು. ಅವ್ರದ್ದು ಮೋಸ್ಟ್ಲಿ ಅದ್ರ ಹಳೆ ವಿಡಿಯೋಗಳಿದ್ರೆ ನೋಡಿ, ಅಲ್ಲೂ ಅವರು ಬಾಯಿ ತುಂಬಾ ಆಹಾ ಅನ್ಕೊಂಡಾಗದೇ ಇರತ್ತೆ ವಿಡಿಯೋಗಳು, ಹಂಗಿರ್ತಿತ್ತು ಅವ್ರು. ನಾವು ಮಿಸ್ ಮಾಡ್ಕೋತೀವಿ ಅಂತ. ಸ್ಮಾರ್ಟ್ ಆಗಿದ್ರು ಇವ್ರಪ್ಪ ಮಾತ್ರ. ಇವ್ನು ಈಗ ಹೆಂಗಿದಾನೋ ಅದೇ ಸೇಮ್ ಹಂಗೆ ಇದಾರೆ. ಅದೇ ಆ ಏಜ್ ಅಲ್ಲಿ ಹಳೆ ಫೋಟೋಗಳು ನೋಡಿದ್ರೆ ನೀವು ಸೇಮ್ ಡಿಟ್ಟೋ ಇದ್ರು. ಸೊ ಅವ್ರ ಅಪ್ಪನ ಕೊರೋನಾ ಟೈಮ್ ಇದೆಲ್ಲ ಇದ್ ನೋಡ್ಬೇಕಾ ಸ್ಟ್ರಗಲ್ ಎಲ್ಲ ನೋಡಿದಾಗ ನನ್ಗೂ ಅದು ನನ್ನ ಲೈಫಲ್ಲೂ ನನ್ ನಡೆದಿರೋದು ಅದೇನೆ, ಅವ್ನ ಲೈಫಲ್ಲಿ ಅದೇ ನಡೆದಿರೋದು. ಅದೆಲ್ಲ ನೋಡಿದಾಗ ಒಂಥರ ಸ್ಟ್ರಗಲ್ ಅನ್ನೋದು ಯಾವ ಲೈಫ್ ಲಾಂಗ್ ಇದೆ ಅನ್ನೋದು ಅಂತ ಅನ್ಸುತ್ತೆ. ಬಟ್ ಇಷ್ಟು ಕಷ್ಟ ಪಟ್ಕೊಂಡು, ಅಂದ್ರೆ ಕಷ್ಟ ಅಂತಂದ್ರೆ ಅದನ್ನ ಪ್ರತಿ ಸಲ ಕಷ್ಟ ಅಂತ ಹೇಳ್ಕೊಳಕ್ ಇಷ್ಟ ಇಲ್ಲ. ಅದೊಂಥರ ಬೇಡ, ನಮ್ ಲೈಫಲ್ಲಿ ಹಣೆ ಬರ್ದಿರೋದೇನೋ, ಪರವಾಗಿಲ್ಲ, ಅದನ್ನ ಅನುಭವಿಸೋಣ. ಬಟ್ ಏನೋ ದೇವ್ರ ಕೈ ಹಿಡಿಲಿ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಅಂದ್ರೆ ಇಬ್ರು ಕಲೆನ ತುಂಬಾ ನಂಬ್ಕೊಂಡು ಟ್ರಾವೆಲ್ ಮಾಡಿದೀವಿ. ಅವನು ತುಂಬಾ ಚೆನ್ನಾಗಿ ಓದ್ತಿದ್ದ, ನನಗೆ ಬೇರೆ ಆಪ್ಷನ್ ಇಲ್ಲ, ಅವನು ಚೆನ್ನಾಗಿ ಓದ್ತಾನ. ಎಂತ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಇಲ್ಲ, ಅದು ಸುಳ್ಳದು. ತುಂಬಾ ಚೆನ್ನಾಗಿ ಏನಿಲ್ಲ. ಐ ಆಮ್ ಅನ್ ಆವರೇಜ್ ಸ್ಟೂಡೆಂಟ್, ಬಟ್ ಐ ವಾಸ್ ಗುಡ್ ಇನ್ ಕಲ್ಚರಲ್ ಆಕ್ಟಿವಿಟೀಸ್ ಅಷ್ಟೇ. ಆವರೇಜ್ ಅಂದ್ರೆ ಪಾಸ್ ಆಗೋ ಮಟ್ಟಿಗೆ. 10th ವರ್ಗು ಒಂದ್ ಸ್ವಲ್ಪ ಚೆನ್ನಾಗಿ ಓದ್ತಿದ್ದೆ. ಅದಾದ್ಮೇಲೆ ಇದು ಕಾಲೇಜ್ ಎಲ್ಲ ಓದ್ಲಾನೆ. ಬಟ್ ಈ ಫೇಲ್ ಆಗೋ ಕ್ಯಾಂಡಿಡೇಟ್ ತರ ಫೇಲ್ ಆಗೋ ಕ್ಯಾಂಡಿಡೇಟ್ ಫೇಲ್ ಆಗಿದ್ರಾ? ಅಲ್ಲ, ಅಂದ್ರೆ ಬ್ಯಾಕ್ಲಾಗ್ಸ್ ಎಲ್ಲ ಇದ್ದೇ ಇದೆ, ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಬಟ್ ಐ ಹವ್ ಕ್ಲಿಯರ್ಡ್ ಅಂಟಿಲ್ ವೆಲ್ ಐ ಕ್ಲಿಯರ್ ಮೈ ಡಿಗ್ರಿ. ಐ ಕ್ಲಿಯರ್ಡ್. ನಾನು ಏನ್ ಅದನ್ನ ಇಯರ್ ಬ್ಯಾಕ್ ಮಾಡ್ಕೊಂಡಿದ್ದಾವೆಲ್ಲ ಏನ್ ಮಾಡ್ಲಿಲ್ಲ. ಬಿಕಾಸ್ ಅವಾಗ ಅಷ್ಟೊಂದು ಕೊನೆಗೆ ಲಾಸ್ಟ್ ಸೆಮಿಗೆ ಬರೋಷ್ಟಾಗ ಅದಾಗ ಅಯ್ಯೋ ಮುಗಿಸ್ಕೊಬಿಡ್ಬೇಕಿಲ್ಲ ಅಂದ್ರೆ ಮುಂದೆ ಜೀವನ ಹೆಂಗೆ ಅನ್ನಂಗೆ ಆಗೋಗೋದು. ಅದಕ್ಕೆ ಇದಕ್ಕೆ ಕ್ಲಿಯರ್ ಮಾಡ್ಕೊಂಡು, ಅಂದ್ರೆ ಮನಸ್ ಕೊಟ್ಟು ಮಾಡಿದ್ರೆ ಮಾಡೇ ಮಾಡ್ತೀವಿ. ಆದ್ರೆ ಮನ್ಸು ಸುತ್ತ ಎಲ್ಲಾ ಕಡೆ ಓಡಾಡ್ಕೊಂಡು, ಬೆಟ್ಟಕ್ಕೆ ಹೋಗಿ ಎಲ್ಲಾ ಕಡೆ ಓಡಾಡ್ಕೊಂಡು ಬರೋಷ್ಟೊತ್ತಿಗೆ ಓದಕ್ ಟೈಮ್ ಇರ್ತಾ ಇರ್ಲಿಲ್ಲ. ಸೊ ಹಂಗೆ ಲಾಟ್ ಆಫ್ ಮೆಮೊರೀಸ್. ಗೊತ್ತಿಲ್ಲ, ತುಂಬಾ ನಂಬಿಕೆ ಇದೆ ಇಂಡಸ್ಟ್ರಿ. ನಂಗೆ ಒಂದ್ ಅನ್ಸೋದೇನು ಅಂತಂದ್ರೆ, ಈಗಿನ ಇದ್ರಲ್ಲಿ ಇನ್ಯಾರು ಒಂಥರ ಒಂದ್ ಸ್ಟಾರ್ಡಮ್ ತರದ ಇನ್ನೊಂದೇನೋ ಒಂದ್ ಆಗಿಲ್ಲ, ಅಥವಾ ಎಲ್ಲರಿಗೂ ಇನ್ನೂ ಒಂದಷ್ಟು ನಮ್ಮ ಅವಕಾಶಗಳೇನೋ ಸಿಕ್ಕಿಲ್ಲ. ನಮ್ ಬ್ಯಾಚ್ 90s ಕಿಡ್ ಅಂತ ಬಂತು ಅಂತಂದ್ರೆ, 80s ಬಂದ್ರೆ ಧನಂಜಯ್ ಅವರಾಗ್ಲಿ, SR ಆಗಿರಾಗ್ಲಿ, ಅವರೆಲ್ಲ ಸ್ಟಾರ್ ಆಗಿದ್ದಾರೆ. ಈಗ ನಮ್ 90s ಅಲ್ಲಿ ಯಾರೋ ಬಂದಿರೋರ್ಗೆ, ನಮ್ಮಂತವ್ರಿಗೂನು ಒಂದು ಆ ಸ್ಟಾರ್ ಗಿರಿ ಬೇಕು. ಅಂದ್ರೆ ಸ್ಟಾರ್ ಅಂದ್ರೆ ನಾವೇನೋ ಸೂಪರ್ ಸ್ಟಾರ್ ಅಂತ ಹೇಳ್ಕೊಳಕಲ್ಲ. ಅದು ಒಂದ್ ಕನ್ನಡ ಚಿತ್ರರಂಗ ನಮ್ಮಂತವ್ರಿಗೆ ಅವಕಾಶ ಸಿಕ್ಕಿದೆ, ನಾವು ಒಂದೇನೋ ಒಂದು ಸಾಧಿಸಿದೀವಿ ಅಂತ ಹೇಳ್ಕೊಳಕಾರು ಬೇಕಲ್ಲ. ಆ ನಿಟ್ಟಿನಲ್ಲಿ ನಾವು ನಿಂತ್ಕೋಬೇಕು ಅಂತ ನಂಗೆ ಆಸೆ ಇದೆ. ಅವನು ಒಂದಷ್ಟು ಸಿನಿಮಾಗಳಲ್ಲಿ, ಕೆಲಸಗಳಲ್ಲಿ ನಿಂತ್ಕೋಬೇಕು. ಅವನು ನಾನು ಅದೇ ತರ ನನ್ ವರ್ಕಲ್ಲಿ ನಿಂತ್ಕೋಬೇಕು ಅಂತ ಆಸೆ ಇದೆ. ಹೋಪ್ಫುಲಿ ಜನಗಳು ಅದನ್ನ ಮನಸ್ಪೂರ್ವಕ ನಮ್ಮನ್ನೆಲ್ಲ ಒಪ್ಕೊಂಡು ಅವಕಾಶಗಳು ಕೊಟ್ಟು, ಹೊಸಬ್ರು ಅನ್ನೋದಲ್ದೆ ನಮ್ ಕನ್ನಡ ಚಿತ್ರರಂಗ ಬೆಳಿಬೇಕು, ಹೊಸಬ್ರು ಬೆಳೆಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ನಮ್ಗೆ ಅವಕಾಶ ಕೊಟ್ರೆ ಡೆಫಿನೆಟ್ಲಿ ನಂದು ಒಂದು ಮೈಲ್ ಸ್ಟೋನ್ ಆಗಿ ನಿಂತ್ಕೋತೀವಿ ಅಂತ ಅನಿಸ್ತು. ಅಲ್ಲ, ಸ್ಟ್ರಗಲ್ ಆಬ್ವಿಯಸ್ಲಿ ಎಲ್ಲರ ಲೈಫಲ್ಲೂ ಇದ್ದೇ ಇರುತ್ತೆ. ಅಂಡ್ ಅದ್ರ ಬಗ್ಗೆ ಜಾಸ್ತಿ ಹೇಳೋದು. ಅವನ ಬಗ್ಗೆ ತುಂಬಾ ಖುಷಿ ಆಗೋದು, ಹೆಮ್ಮೆ ಆಗೋದು ಏನಂದ್ರೆ, ತೀರ್ಥರೂಪ ತಂದೆಯವರಿಗೆ ಈ ಒಂದು ಸಿನಿಮಾ ಅನೌನ್ಸ್ ಮಾಡಿದಾಗ ಆ ಟೈಟಲ್ ಕೇಳಿನೇ ತುಂಬಾ ಖುಷಿ ಆಗಿತ್ತು. ಅಂಡ್ ಆ ಒಂದು ಸಿನಿಮಾದ ಕಂಪ್ಲೀಟ್ ಜವಾಬ್ದಾರಿಯನ್ನ ಹೆಗಲ ಮೇಲೆ ಹೊರ್ಕೊಂಡು ಇವತ್ತು ರಿಲೀಸ್ ಆಗೋದ್ರವರೆಗೂ ಒಂದು ತಂದು ನಿಲ್ಸೋಂಥದ್ದು ಇದೆಯಲ್ಲ, ಅದು ಬಹಳಾನೇ ಕಷ್ಟವಾದ ಕೆಲಸ. ಯಾಕಂತಂದ್ರೆ ಈ ಸಿನಿಮಾ ಪೂರ್ತಿ ಜರ್ನಿಯಲ್ಲಿ ಇರುವಂತದ್ದು, ಎಲ್ಲೋ ಒಂದೇ ಕಡೆ ಫಿಕ್ಸ್ ಆಗಿ ಒಂದು ಸೆಟ್ಟಲ್ ನಡೆಯುವಂಥದ್ದಲ್ಲ. ಹಂಗಿದ್ದಾಗ ಒಂದು ಜವಾಬ್ದಾರಿ ಇದೆಯಲ್ಲ, ಅದ್ರ ಖರ್ಚು ಆಗು ಹೋಗುಗಳನ್ನ ನೋಡ್ಕೊಳ್ಳೋದಿದೆಯಲ್ಲ, ಪ್ರೊಡ್ಯೂಸರ್ನ, ಇನ್ವೆಸ್ಟರ್ಸ್ನ ತರ್ಸೋಂಥದ್ದು ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡೋದು, ಅದೆಲ್ಲ ಜವಾಬ್ದಾರಿ ಒಬ್ಬನ ಹೆಗಲ ಮೇಲೆ ಕೂತಾಗ ಅದರ ಭಾರ ಎಷ್ಟಿರಬಹುದು. ಸೊ ಅದನ್ನೆಲ್ಲ ಮಾಡಿ ಇವತ್ತು ಸಿನಿಮಾ ರಿಲೀಸ್ ಆಗಿರೋದು ಬಹಳ ಹೆಮ್ಮೆ ವಿಷಯ. ಅಂಡ್ ಸಿನಿಮಾ ಒಂದು ಒಳ್ಳೆ ಸಿನಿಮಾ. ಆ ಒಂದು ಸಿನಿಮಾಗೆ ಸಿಗ್ಬೇಕಾಗಿರೋ ನ್ಯಾಯ ಸಿಗ್ಬೇಕು, ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಸೊ ಒಳ್ಳೆ ಸಿನಿಮಾ.
ಇನ್ನೊಂದು 4 ದಿನ ಬಾಕಿ ಇದೆ ಅಂದ್ರೆ ತೆಗೆದುಬಿಡ್ತಾರೆ ಅಂತಲ್ಲ, ಜನ ಆಶೀರ್ವಾದ ಮಾಡಿದ್ರೆ ನಾಳೆಯಿಂದನೇ ತುಂಬಾ ಚೆನ್ನಾಗಿ ಹೋಗುತ್ತೆ. ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಒಳ್ಳೆ ಸಿನಿಮಾ, ಖಂಡಿತವಾಗ್ಲೂ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.